ಮಾಡೋದು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು. ಕರೆಕ್ಟಾ ಸರ್? ಇದೆಲ್ಲ ಬರೆದಿದ್ದೀವಿ. 4 ಜನ MLAಗಳು ಕೊಟ್ಟಿದ್ದೀವಿ ನಾವು. ಇದಾಯ್ತಾ? ಇದ್ರ ಮೇಲೆ ಏನಂತೆ ಇದು ಸರ್ವೇರು ವಿಳಾಸಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ವರದಿ ನೋಡಿ ಸರ್ವೇರ್ ಬರೀತಾರೆ. ಆ ಸರ್ವೇರ್ ಒಬ್ರು ಮುಸ್ಲಿಂ ಇದ್ರು, ಅವರು ಪ್ರಾಮಾಣಿಕ. ಅವನೇನ್ ಮಾಡಿದ್ರು, ರಜಾ ಕಳಿಸಿದ್ರು. ಇದೆಲ್ಲ ಕೆದಕ್ತೇನೆ ಅಂತ ರಜಾ ಹೋಗಿಲ್ಲ. 20 ದಿನ ಆಯ್ತು. ಅವನು ಒಂದು ತಿಂಗಳು ADLR ಏನೋ ಗೊತ್ತಾಯ್ತಾ ಸರ್? ಇಲ್ಲಿ ವಿಷಯ 26ಕ್ಕೆ ಹಾಸನ ಕಸ್ಬೋಳಿ ಚಿಕ್ಕಮಗಳೂರು ಜಮೀನು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು, ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಇರುವುದರಿಂದ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ HD ರೇವಣ್ಣ ಹೊಳೆನರಸೀಪುರ ಅಧ್ಯಕ್ಷರು, ಹಾಸನ ಜಿಲ್ಲೆ ಕಸ್ಬೋಳಿ ಚಿಕ್ಕಮಗಳೂರು ಅಧ್ಯಕ್ಷರೇ, ನಾವು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು, ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಸರ್, ಇದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು, ಹಾಸನ ಜಿಲ್ಲೆಯ ಹಾಸನ ಕಸ್ಬಾ ಹೋಬಳಿ ಚಿಕ್ಕಮಗಳೂರು ಗ್ರಾಮದ 7, 10, 25, 106, 130 ಸಂಬಂಧ ಹಂಗಾಮಿ ಸಾಗುವಳಿ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದಿಲ್ವೇ ಇಲ್ಲ. ಆದರೂ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾತಿಯನ್ನು ರದ್ದುಪಡಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೋಷಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ ಪ್ರಾಧಿಕಾರಿ ಆಯುಕ್ತರು RCM ದಿನಾಂಕ 15/24 ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ.